ಕಾಂಗ್ರೆಸ್ ಸರ್ಕಾರ ಅನೇಕ ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ದೀವಿ. ಇಲ್ಲಿಯವರೆಗೆ ಸ್ಥಳ ಬಹುಮತ ಬಂದಿಲ್ಲ. 2006ರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ಗೆ ಬರಮಾಡಿಕೊಂಡು ಅವರ ಕಾಂಗ್ರೆಸ್ ಸರ್ಕಾರದ ಒಂದು ಬೆನ್ನೆಲುಬಾಗಿ ಈ ರಾಜ್ಯದ ಈ ಒಂದು 224 ಮತಕ್ಷೇತ್ರದಲ್ಲಿ ತಾವು ತಿರುಗಾಡಿ ತಮ್ಮ ಅಭಿಮಾನಿಗಳನ್ನು ಉಡುಪನ್ನು ತುಂಬಿಸಿ ಈ ಕಾಂಗ್ರೆಸ್ ಪಕ್ಷದ ಅನೇಕ ಸವಲತ್ತನ್ನು ಬಡವರಿಗೆ ತಿಳಿಸಿ ಅವರ ತಾವು ಬಡವರಿಗೆ ಹಸಿದಂತವರಿಗೆ ಅನ್ನ ಕೊಟ್ಟು ಬಡವರಿಗೆ ಒಂದು ಭಾಗ್ಯಗಳ ಸಾಕಾಗಳನ್ನು ಕೊಟ್ಟು ಈ ರಾಜ್ಯದಲ್ಲಿ 2 ಸಲ ಅಧಿಕಾರಕ್ಕೆ ತಂದಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನೀವು ಇಂಥ ಅನ್ಯಾಯ ಮಾಡಿದ್ರೆ ಬಹಳ ಈ ಪಕ್ಷವನ್ನು ಇಲ್ಲಿ ನಿರ್ನಾಮ ಕರ್ನಾಟಕ ರಾಜ್ಯದಲ್ಲಿ ನಿರ್ನಾಮವನ್ನು ಬಯಸಬೇಕಾಗುತ್ತದೆ. AICC ನಾನು ಹೇಳೀನಿ, ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಲ್ಲ, ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೀವು ಅರ್ಥ ಮಾಡಬೇಕು. ಅಂದ್ರೆ ಈ ರಾಜ್ಯದಲ್ಲಿ ನೀವು ಬಹಳಷ್ಟು ನಿಮ್ಗ ಸಿದ್ದರಾಮಯ್ಯನ ಬಗ್ಗೆ ಗೊತ್ತಿದೆ. ಅದಕ್ಕಾಗಿ ಇನ್ನು ಕಾಲಾವಕಾಶ ಏನು ಈಗ ಸಿದ್ದರಾಮಯ್ಯ ನೀವೇನೋ ತಪ್ಪಿ ನೀವೇನೋ ರಾಜೀನಾಮೆ ಕೇಳಿದ್ರೆ ಈ ರಾಜ್ಯದಲ್ಲಿ ನೀವು ಈ ಒಂದು 10 ಸೀಟು ಬಹಳ ಕಷ್ಟ ಇದೆ. ಯಾಕಂದ್ರೆ ನಿಷ್ಠಾವಂತ ರಾಜಕಾರಣಿ ಇವತ್ತ ಸಾಕಷ್ಟು ಮಹಿಳೆ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿಸಿರ ಅನ್ನೊಂದು 3 ಕೋಟಿ ಮಹಿಳೆಯರ ನಿಮ್ಗೆ ಹೇಳಕ್ ಬಯಸ್ತಿದ್ದೀನಿ. ಯಾಕಂದ್ರೆ ಸ್ವಾಮಿ ನಾವು ಈ ಹಿಂದೆ ಸಾಕಷ್ಟು ನೀವು ನೋಡಿದಿರಿ. ಮೊನ್ನೆ ಬಿಜೆಪಿಯಲ್ಲಿ ಯಾವ ರೀತಿ ಅವರವರ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಕಸಿಕೊಂಡು ಈ ರಾಜ್ಯದಲ್ಲಿ ಮತ್ತೆ ಬೇರೆಯವ್ರಿಗೆ ಆಡಳಿತ ಕೊಟ್ಟಾಗ ಈ ಒಂದು ಪರಿಸ್ಥಿತಿ 2023 ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅದಕ್ಕಿಂತ 10 ಪಟ್ಟು ಸಿದ್ದರಾಮಯ್ಯ ನಿಲ್ಲಿಸಿದ್ರೆ ಇವತ್ತ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಹೈಯಿಂದ ಹಿಡಿದು ಎಲ್ಲಾ ಒಂದು ಹೈಯಿಂದ ವರ್ಗದವರು ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಶಾಪ ಹಾಕ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ನಿರ್ನಾಮ ಮಾಡ್ತಾರೆ. ಮತ್ತು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಅನೇಕ 3 ಸೀಟು ಈ ಒಂದು ಹಿಂದುಳಿದ ವರ್ಗದವರು 3 ಮತಕ್ಷೇತ್ರದ MLAಗಳನ್ನು ಗೆಲ್ಲಿಸಿ ಬಂದವರು. ಈ ಮುಂದೆ ರಾಜೀನಾಮೆ ತಗೊಂಡ್ರೆ ಇದೇ ಯಾದಗಿರಿಯಿಂದ 1 ಸೀಟ್ ಗೆಲ್ಲಕ್ಕಾಗಲ್ಲ ಅಂತ ನಾವು ಇಲ್ಲಿ ಬಂದು ಶಪಥ ಮಾಡಿ ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಇನ್ನು ಮುಂದೆ ಅವ್ರನ್ನ ರಾಜೀನಾಮೆಯನ್ನು ವಾಪಸ್ ತಗೋಬೇಕು. ಮತ್ತೆ ರಾಹುಲ್ ಗಾಂಧಿ ಅವರು, AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮತ್ತೆ ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಇದೆಲ್ಲ ವೇಣುಗೋಪಾಲ್ ಅವರು, ಇದೆಲ್ಲಾನು ಈ ರಾಜ್ಯದ ಜನತೆಗೆ ನಿಮ್ಗೆಲ್ಲ ಗೊತ್ತಿದೆ. ಮುಂದೆ ಯಾಕಂದ್ರೆ ಈ ಸಿದ್ದರಾಮಯ್ಯನ ಸರ್ಕಾರ, ಸಿದ್ದರಾಮಯ್ಯನ ಆಡಳಿತ ಬಾಜು ಕೇರಳದಲ್ಲಿ ಮೊನ್ನೆ ಸರ್ಕಾರ ಆದಂತ ಮೊಮೆಂಟದಲ್ಲಿ ಇವರ ಒಂದು ಕೊಟ್ಟಂತ ಗ್ಯಾರಂಟಿಗಳನ್ನು ಅಳವಡಿಸಿಕೊಂಡು ಇವರ ಆಡಳಿತವನ್ನು ಆದರ್ಶಗಳನ್ನು ನಡೆಸಿಕೊಂಡು ಇವತ್ತಲ್ಲಿ ಕಾಂಗ್ರೆಸ್ ಬಂದಿದೆ, ಕೇರಳದಲ್ಲಿ ಕಾಂಗ್ರೆಸ್ ಬಂದಿದೆ. ಅದಕ್ಕಾಗಿ ಸಿದ್ದರಾಮಯ್ಯನ ಯಾವತ್ತು ತಡೆಯಿದ್ರೆ ಈ ಮುಂದೆ ರಾಜ್ಯದಲ್ಲಿ ನೀವೆಲ್ಲ ದಿವಾಳಿ ಆಗ್ಬೇಕಂತ ಅಂತ ಹೇಳಿ ನಾನು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನನ್ನ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಹಾಗೂ ಸಿದ್ದರಾಮಯ್ಯ ಸಾಹೇಬರ ಬಳಗ ವತಿಯಿಂದ, ಅಭಿಮಾನ ಬಳಗ ವತಿಯಿಂದ ಹಮ್ಮಿಕೊಂಡಿದೆ ಈ ಒಂದು ಪ್ರತಿಭಟನೆಯಲ್ಲಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲ ಮಾಧ್ಯಮದವರಿಗೂ ಮತ್ತು ಎಲ್ಲರಿಗೂ ನಾನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಸಿದ್ದರಾಮಯ್ಯ. ಧನ್ಯವಾದಗಳು. ಅದೇ ರೀತಿಯಾಗಿ ಸಿದ್ದರಾಮಯ್ಯ ಸಾಹೇಬರ ಇನ್ನೂರು ನಮ್ಮ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಮತ್ತು ಭಾಗ್ಯರಾಮಯ್ಯನಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಇವತ್ತು ಒಂದು AIC ತಮ್ಮ ಕಾಂಗ್ರೆಸ್ AIC ಪಕ್ಷ AIC ಕಡೆಯಿಂದ ಇವತ್ತು ನಿನ್ನೆ ನಾವು ಟಿವಿಯಲ್ಲಿ ನಿನ್ನೆಯಲ್ಲಿ ನಾವು ಭಾಳಷ್ಟು ಟಿವಿಯಲ್ಲಿ ನೋಡಿ ಇವತ್ತು ನಮಗೆ ಆಶ್ಚರ್ಯವಾಯಿತು. ಯಾಕಂದರೆ ಈಗ ರಾಜ್ಯಸಭಾ ಎಲೆಕ್ಷನ್ ಮತ್ತು CBI ಎಲೆಕ್ಷನ್ ಅಂತ ಹೇಳಿ ಕರೆದು ಡೆಲ್ಲಿಗೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಕರೆದು ದಿಢೀರನೆ ನೀವು ನಿಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಂತೇಳಿ ಒಂದು ಊಹಾಪೋಹಗಳು ನಾವು ಇವತ್ತು TV ಮಾಧ್ಯಮಗಳಲ್ಲಿ ಅನೇಕ ಈ ರಾಜ್ಯದಲ್ಲಿ ನಾವು ಕೇಳ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತು ಅವರ
ರಾಜೀನಾಮೆಯನ್ನು ಒಂದು ಪದನಿಮಿತ್ತವನ್ನು ಕೊಡಬಾರದು. ಈ ರಾಜ್ಯಕ್ಕೆ ಬಹಳ ಅನ್ಯಾಯ ಆಗ್ತದೆ ಅಂತೇಳಿ ಸಿದ್ದರಾಮಯ್ಯ ಸಾಹೇಬರ ಪರವಾಗಿ ಮತ್ತು ಎಐಸಿಸಿ ಅಧ್ಯಕ್ಷರುಗಳಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ನಾವು ಇವತ್ತು ಅವರಿಗೆ ಧಿಕ್ಕಾರವನ್ನು